ಎರಡನೇದ್ ಹೇಳ, ಇವೇನ್ ಗಿಡಗಳಿಗೆ ನಿಮ್ ಕಾಣ್ತಾವಲ್ಲ, ಎಷ್ಟು ನಿಮ್ ಕಣ್ಣಿಗೆ ಕಾಣ್ತಾವಲ್ಲ ಎಲ್ಲಾನು ಒಂದೊಂದು ಕಿಲೋ ತಪ್ಪಲ. ಈ ಸದಾ ಮಲ್ಲಿಗೆ ನೀವೇನಂತೆ ಅದೇನೈತ್ರಿ, ಸದಾ ಮಲ್ಲಿಗೆ ಎಲ್ಲದಕ್ಕೂ ದೊಡ್ಡ ಉಪಾಯ ಅಂದ್ರೆ ಮಣ್ಣು ತಯಾರು ಮಾಡಿ. ನಿಮ್ ಮನ್ಯಾಗ ಆಕಳ ಸತ್ ಅಂತೀವಿ, ಆಕಳದ್ದು ಒಂದ್ 300 ಕಿಲೋ ಮಜ್ಜಿಗೆ ಹಾಕಿ ಮುಚ್ಚಿಟ್ಬಿಟ್ಟು ಮಣ್ಣನ್ನು ಫಲವತ್ತತೆಗೊಳಿಸೋದಕ್ಕೆ ಸಾಕಷ್ಟು ವಿಧಾನಗಳಿದಾವ. ನಾಳೆ ಹೇಳಿದ್ನಲ್ಲಿ ಇವೆಲ್ಲ 50 ಪ್ರಕಾರ 60 ಪ್ರಕಾರ 100 ಪ್ರಕಾರ ತಪ್ಪಲ ತಗೋರಿ, ಸಣ್ಣ ಪೈಪ್ ಹಚ್ಚಿ ಬಿಡ್ರಿ, ನಿಮ್ ಹೊಲ್ದಾಗ ನೀರ್ ಹೋತಂದ್ರಿ. ಎರಡನೇ ಹೇಳ, ಇವೇನ್ ಗಿಡಗಳಿಗೆ ನಿಮ್ ಕಾಣ್ತಾವಲ್ಲ, ಎಷ್ಟು ನಿಮ್ ಕಣ್ಣಿಗೆ ಕಾಣ್ತಾವಲ್ಲ ಎಲ್ಲಾನು ಒಂದೊಂದು ಕಿಲೋ ತಪ್ಪಲ ತಗೋರಿ. ಈ ಕಸ ಇತ್ತಂದ್ರೆ ಕಸದ ಕಡ್ಡಿ ಪಡ್ಡಿ ಏನೇನ ಕರಿಕಿರೋಲ್ ಲೆಕ್ಕ, ಜೇಕಿರೋಲ್ ಲೆಕ್ಕ, ಹೂವಿನ ಗಿಡ ಇರೋಲ್ ಲೆಕ್ಕ, ಇವ್ ಏನಿಲ್ಲ ಅಂದ್ರೆ ಒಂದ್ 50 60 100 ಪ್ರಕಾರ. ಈ ಸದ್ ನನ್ ಕಣ್ಣಿಗೆ ಒಂದ್ 100 ಮ್ಯಾಕ್ ಕಾಣ್ತಾವೆ, ನಿಮ್ಗೇನ್ ಬಿಡು ದೊಡ್ಡ ದೊಡ್ಡ 4-5 ಕಾಣ್ತಾವ. ಯಾಕಂದ್ರೆ ನಿಮ್ ಕಣ್ಣ ಹಂಗಾಗ್ಯಾವ. ಈಗ ಎದ್ರಾಗ ಏನ್ ನೋಡ್ಬೇಕು ಅನ್ನೋದು ಏನು ನೋಡಿದೆ, ನಿಮಗ್ ಬರೀ ಎದ್ರಾಗ ಎಷ್ಟು ರೊಕ್ಕ ಸಿಗ್ತಾವ, ರೊಕ್ಕ ನೋಡೋದು ಚಟ ಬಿದ್ದಾವ್ ನಿಮ್ಗೆ. ಹಿಂಗಾಗಿ ರೊಕ್ಕ ಕೊಡು ಬಿಡುವ ಅಷ್ಟ ಗಿಡ ಹಾಕ್ತಿರಿ ನೀವು, ಉಳ್ದಕ್ ಯಾಕೋ ಕಿಮ್ಮತ್ತ ಇಲ್ಲ ನಿಮ್ಮಲ್ಲಿ. ನಾವ್ ಹತ್ತೀವಿ ಯಾವ್ಯಾವ ಗಿಡ ಹೆಂಗ್ ಅದಾವ, ಎಲ್ಲೆಲ್ಲಿ ಅದಾವ, ಅದ್ರ ಸ್ವಭಾವ ಏನೈತಿ. ಇದೊಂದ್ ಸಣ್ಣ ಹೂವಿನ ಗಿಡ ಐತಿ, ಇದಕ್ಕೆ ಏನಂತೀರಿ ನೀವು? ನಿತ್ಯ ಮಲ್ಲಿಗೆ ಅಂತೀರಿ, ಏನಂತೀರಿ? ಸದಾ ಮಲ್ಲಿಗೆ. ಹೌದಾ? ಈ ಸದಾ ಮಲ್ಲಿಗೆ ನೀವೇನಂತೀರಿ? ಅದೇನೈತ್ರಿ ಸದಾ ಮಲ್ಲಿಗೆ? ಹೌದೌದು, ಸದಾ ಮಲ್ಲಿಗೆ. ಅದನ್ನ ಗಿಡನ ಹಿಂಗ್ ಕೆತ್ತರ ನೀರ್ ಬಿಟ್ಟು ಸ್ವಚ್ಛಗ ತೊಳಿರಿ, ಒಣಗಸ್ರಿ, ಅದ್ರ ಪುಡಿ ಮಾಡ್ರಿ, ಪುಡಿ ಮಾಡಿ ಬಟ್ಲಾಗ ತುಂಬಿಡ್ರಿ. ಪ್ರತಿ ದಿವ್ಸ ಮುಂಜಾನೆ ಬಿಸಿ ನೀರ್ ಹಾಕ್ರಿ, 2 ಗ್ಲಾಸ್ ನೀರ್ನಾಗ 1 ಚಮಚ ಹಾಕ್ರಿ, ಕಳ 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 ಕುದಿಸಿ 1 ಗ್ಲಾಸ್ ಅಟ್ಟಿಸ್ಬೇಕು, 1 ಗ್ಲಾಸ್ ನೀರ್ ಉಳಿಬೇಕು. ಅದನ್ನ ನೀವು ಕುಡಿರಿ. ನಿಮ್ ಶರೀರದೊಳಗೆ ಯಾವುದೇ ಗಂಟು ಇರೋದಾಗ ಎಲ್ಲಾ ಗಂಟು ಕರಿಬೇಕು. ಕ್ಯಾನ್ಸರ್ ಇರ್ಲಿ, TB ಇರ್ಲಿ, ಎಲ್ಲಾ ಗಂಟುಗಳು ಕರಿ ಹೋಗ್ತಾವ. ನಿಮಗ ಹಾಗೇನು ನಿಮ್ ಕಣ್ಣು ಅಟ್ಟ ಕೆಲಸ ಮಾಡುದು. ಯಾಕ ಅದ್ರ ಜಿಜ್ಞಾಸನೆ ಇಲ್ಲಲ್ಲ, ಜಿಜ್ಞಾಸನೆ. ನೀವು ತಕರಾರು ಹೇಳೋದು ಅಟ್ಟ ಗೊತ್ತೈತಿ, ಉಪಾಯ ಹುಡ್ಕೋದು ಏನೂ ಗೊತ್ತಿಲ್ಲ. ಮಣ್ಣು ಕೆಲಸ ಮಾಡ್ತೀವಿ, ಅದಕ್ಕೆ ಮಣ್ಣು ತಯಾರು ಮಾಡ್ಬೇಕು. ಎಲ್ಲದಕ್ಕೂ ದೊಡ್ಡ ಉಪಾಯ ಅಂದ್ರೆ ಮಣ್ಣು ತಯಾರು ಮಾಡ್ಬೇಕು. ಮಣ್ಣು ತಯಾರು ಮಾಡುವಾಗ ಏನ್ ಬೇಕಾದ ಹಾಕ್ರಿ. ನಿಮ್ ಮನ್ಯಾಗ ಆಕಳ ಸತ್ ಅಂತೀವಿ, ಸತ್ ಆಕಳ ಒಂದು ಟಾಕಿ ಕಟ್ಟಿ ಅದ್ರೊಳಗೆ ಇಡ್ರಿ. ಸಿಮೆಂಟ್ ಟಾಕಿ ಕಟ್ಟೊಂದು ಒಂದ್ 8 ಫೂಟ್ ಉದ್ದ, 6 ಫೂಟ್ ಅಗಲ, ಒಂದ್ 6 ಫೂಟ್ ಎತ್ತರ ಕಟ್ರಿ. ಅದ್ರೊಳಗೆ ಆಕಳ ಸತ್ತದನ್ನ ಇಡ್ರಿ. ಇಟ್ಟು ಒಂದ್ 300 ಕಿಲೋ ಸಗಣಿ, ಅದ್ರ ತೂಕ ಅಷ್ಟ ಇರ್ತೈತೆ ಆಕಳದ್ದು, ದೊಡ್ಡ ಆಕಳ. ಒಂದ್ 300 ಕಿಲೋ ಸಗಣಿ, 300 ಕಿಲೋ ಮೂತ್ರ ಆಕಳದ್ದು, ಒಂದ್ 300 ಕಿಲೋ ಮಜ್ಜಿಗೆ ಹಾಕಿ ಮುಚ್ಚಿಟ್ಬಿಡ್ರಿ. ಒಂದ್ಯಾರ ವಾಸನೆ ಬರಕ್ ಹತ್ತಂತಂದ್ರ ಇದೇ ಗೋಕೃಪಾಮೃತ ಐತಲ್ಲ, ಅದನ್ನ ಒಂದ್ ಬ್ಯಾರಲ್ ಅದ್ರಾಗ ಹಾಕ್ಬಿಡ್ರಿ, ಹಾಕಿಟ್ಬಿಡ್ರಿ. ಫಸ್ಟ್ ಕ್ಲಾಸ್ ಗೋನಂದಾಜೆಲ್ಲ ತಯಾರಾಕೈತಿ. ನಿಮ್ ಹೊಲಕ್ ಬಿಡ್ರಿ, ಮರು ವರ್ಷ ನೋಡ್ರಿ ನಿಮ್ ಹೊಲ ಹೆಂಗ ಆಕೈತಿ. 1 ವರ್ಷದಾಗ ನಿಮ್ ಹೊಲ ನೋಡ್ರಿ ಹೆಂಗ ಆಕೈತಿ, ಅದ್ಭುತ ಆಕೈತಿ. ನೀವು ಮಾಡ್ಬೇಕಷ್ಟ, ಮಾಡ್ಲಿಲ್ಲ ಅಂದ್ರೆ ಅದಕ್ಕೇನು ಏನು ಮಾಡ. ಮಣ್ಣನ್ನು ಫಲವತ್ತತೆಗೊಳಿಸೋದಕ್ಕೆ ಸಾಕಷ್ಟು ವಿಧಾನಗಳಿದಾವ. ನಾಳೆ ಹೇಳಿದ್ನಲ್ಲಿ ಇವೆಲ್ಲ 50 ಪ್ರಕಾರ 60 ಪ್ರಕಾರ 100 ಪ್ರಕಾರ ತಪ್ಪಲ ತಗೋರಿ. ಗೋಮೂತ್ರ ಬ್ಯಾರಲ್ನಾಗ ತಗೊಂಡ್ ಅದ್ರಾಗ ಮುಣಿಸಿ ಇಟ್ಟು ಬಿಡ್ರಿ. ಒಂದ್ 20 25 30 ಲೀಟರ್ ಗೋಮೂತ್ರ ಹಾಕ್ರಿ, ಉಳಿದದ್ದು ನೀರ್ ಹಾಕ್ರಿ. ನೀರ್ ಹಾಕಿ ಅವನ್ನೆಲ್ಲ ಮುಣಿಸಿ ಇಟ್ಟು ಬಿಡ್ರಿ. ಅದ್ರಾಗ 1 2 ತಿಂಗಳು ಆ ಕಡೆ ಹೊಳ್ಳಿ ನೋಡಕ್ ಹೋಗ್ಬೇಡ್ರಿ. 1 2 ತಿಂಗಳ ನಂತರ ಅದ್ ಒಂದ್ ಜರ ಕಸ 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 ತೊಳ್ದಂಗ್ ಮಾಡಿ, ಬೇಡ ಮುಗಿಸಿದಂಗ್ ಮಾಡಿ ಆ ನೀರ್ ಸೋಸಿ ತಕ್ಕೋರಿ. ಆ ನೀರ್ ಹೊಲಕ್ ಬಿಡ್ರಿ. ನೀವು ನಿಮ್ಮ ಹೈ ನೀರಿನ ಗೂಡು ಒಂದ್ ಸ್ವಲ್ಪ ಸಣ್ಣಗ ಒಂದ್ ಬ್ಯಾರಲ್ ಒಂದ್ ಪೈಪ್ ಹಚ್ಚಿ ಬಿಟ್ಟು ಬಿಡ್ರಿ. ಅದ್ರಾಗ ಸಣ್ಣ ಪೈಪ್ ಹಚ್ಚಿ ಬಿಡ್ರಿ. ನಿಮ್ ಹೊಲ್ದಾಗ ಆ ನೀರ್ ಹೋತಂದ್ರಿ ಭೂಮಿಯೊಳಗಿರುವಂತ ವಿಷ ಹೊಕ್ಕೈತಿ. ಒಂದು. ಎರಡನೇದ್ದು ಭೂಮಿ ಫಲವತ್ತತೆ, ಭೂಮಿಯೊಳಗೆ ಸಾವಯವ ಇಂಗಾಲ ತಯಾರ. ಇನ್ನೊಂದು ಉಪಾಯ ಏನು ಅಂತಂದ್ರೆ